ಡೆಲ್ಲಿ ನಿಮ್ಮ ಆಟ ಎಲ್ಲಿ ಅಂತ ಹೇಳಿದೆ. ಡೆಲ್ಲಿಯ ಆಟ ಇಲ್ಲಿ ಅಂತ ನಿನ್ನೆ ಪ್ರೂವ್ ಮಾಡಿದ್ರು. ಪಂಜಾಬ್ ಎದುರು ಪಂಜಾಬ್ RCB ಪರ್ಸ್ಪೆಕ್ಟಿವ್ ಇಂದ ನೋಡಿದಾಗ ವೆರಿ ಗುಡ್ ಜಾಬ್ ಪಂಜಾಬ್. ನಮಸ್ಕಾರ ಎಲ್ಲರಿಗೆ, ಸತ್ಯ ಮಾತಾಡ್ತಿರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. RCB ಬಯಸಿದ್ದು ಐಸ್ ಕ್ರೀಮ್, ವೈದ್ಯ ಹೇಳಿದ್ದು ಐಸ್ ಕ್ರೀಮ್ ಅಂತ ಹೇಳಿದಾಗ ಆಯ್ತು. ಯಾಕಂತಂದ್ರೆ ಈಗ ನೋಡಿ, ಪ್ಲೇ ಆಫಿಗೆ ಸೆಲೆಕ್ಟ್ ಆಗಿದೆ ತಂಡಗಳು. ಟಾಪ್ 2 ಹಂತಕ್ಕೆ ಈಗ ಯಾವ ತಂಡಗಳು ಹೋಗ್ತದೆ ಅಂತ ಕಾಂಪಿಟೇಷನ್ ನಡೀತಾ ಇರುವಾಗ ಪ್ಲೇ ಆಫಿಗೆ ಸೆಲೆಕ್ಟ್ ಆಗಿರುವಂತಹ ತಂಡಗಳು ಒಂದೊಂದೇ ಸೋಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. GT ಸೋತರು, GT LSG ಮೇಲೆ, ಅದಾದ್ಮೇಲೆ RCB ಸೋತರು SRH ಮೇಲೆ. ಎಲ್ಲ ಎಲಿಮಿನೇಟ್ ತಂಡಗಳ ವಿರುದ್ಧವೇ ಆದದ್ದು. ಅಂಡ್ ನಿನ್ನೆ DC ವಿರುದ್ಧ ಪಂಜಾಬ್ ಸೋತರು. ಈಗ ಬ್ಯಾಕ್ ಟು ಸ್ಕ್ವೇರ್ ಒನ್. 3 ತಂಡಗಳು ಒಂದೊಂದು ಮ್ಯಾಚ್ ಅನ್ನು ಸೋತಿದೆ. ಅಂದ್ರೆ ಕ್ಯಾಲ್ಕುಲೇಟರ್ ಎಲ್ಲ ಆನ್ ಆಗಿದೆ. RCB ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕಂತ. ಈಗ RCB ಪರ್ಸ್ಪೆಕ್ಟಿವ್ ಇಂದ ಪಂಜಾಬ್ ಶತಾಯಗತಾಯವಾಗಿ ಸೋಲಲೇಬೇಕಿತ್ತು. RCBಯ ಸೆಕೆಂಡ್ ಪೊಸಿಷನ್, ಫಸ್ಟ್ ಸೆಕೆಂಡ್ ಪೊಸಿಷನ್ ಒಂದು ಕನಸು ಏನಿದೆ ಅದರ ಪ್ರಕಾರ ಪಂಜಾಬ್ ಈಗ ಸೋಲ್ಬೇಕಿತ್ತು. ಸೋತಿದೆ. ರನ್ ರೇಟ್ ಅಲ್ಲಿ ನೋಡೋದಿದ್ರೆ ಎಸ್, ಈಗ ಪಂಜಾಬ್ RCBಗಿಂತ 0.1 ಇದರಿಂದ ಮುಂದೆ ಇದೆ. ಬಟ್ ಸ್ಟಿಲ್ ಆ ಪಂಜಾಬ್ ಸೋತದ RCBಗೆ ಒಂಥರ ನಮ್ಮ ದೇವ ಸಮಾಧಾನ ಆಯ್ತು ಅನ್ನುವಂಥ ಒಂದು ಭಾವನೆ ಅಂತ ಬಂದಿರ್ತದೆ. ನಿನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ಅಥವಾ ಬ್ಯಾಟಿಂಗಿಗೆ ಇಳಿಸಲ್ಪಟ್ಟಂತಹ ಪಂಜಾಬ್ 206 ರನ್ ನೋಡಿತ್ತು. ಭಾರಿ ಚೆಂದ ಮಾಡಿ ಆಡಿದ್ದಾರೆ, ಅದರಲ್ಲೇನು ಡೌಟ್ ಇಲ್ಲ. ಅಂದರೆ ಇನ್ನೊಂಚೂರು 20 ರನ್ ಜಾಸ್ತಿ ಆಗ್ಬೋದಿತ್ತು. ಬಟ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಶ್ರೇಯಸ್ ಅಯ್ಯರ್ ಅವರು ಹೇಳಿದ್ರು ದಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಸ್ಕೋರ್ ಆನ್ ದಿಸ್ ಪಿಚ್, ಹಾಗೆ ಹೀಗೆ ಅಂತ. ಯಾಕಂದ್ರೆ ಸ್ವಲ್ಪ ನಿಂತು ಬರ್ತಾ ಇತ್ತು ಬಾಲ್, ಆರಾಮ್ಸೆ ಬರ್ತಾ ಇರಲಿಲ್ಲ. ಸೊ ಈ ಪಿಚ್ ಅಲ್ಲಿ ಅಬೋಪಾರ್ ಸ್ಕೋರ್, ಇದು 206 ಅಬೋಪಾರ್ ಸ್ಕೋರ್ ಆಗಿತ್ತು, ಹಾಗೆ ಹೀಗೆ ಅಂತ. ಬಟ್ ಅದನ್ನು ಡಿಫೆಂಡ್ ಮಾಡಲಿಲ್ಲಲ್ಲ ಪಂಜಾಬ್. ನಿನ್ನೆ ಪ್ರಿಯಾಂಶ್ ಆರ್ಯ ಅವ್ರದ್ದು ಆ ಥರದ ಒಂದು ಫ್ಲೋ, ಅವ್ರದ್ದು ಯೂಶಲಿ ಒಂದು ಒಳ್ಳೆ ಫ್ಲೋ ಅಲ್ಲಿ ಬರ್ತದೆ ರನ್. 9 ಬಾಲಿಗೆ 6 ರನ್ ಹೊಡೆದು ಅವ್ರು ಔಟ್ ಆದ್ರು. ಬೈ ದ ವೇ, ನಿನ್ನೆ ಪಂಜಾಬ್ ತಂಡದಲ್ಲಿ ಅವರ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ವಾಪಸ್ ಆಗಿದ್ರು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಇರಲಿಲ್ಲ, ಜಾಶ್ ಇಂಗ್ಲಿಷ್ ಇರಲಿಲ್ಲ, ಮತ್ತೆ ಇವನ್ ಸ್ಟಾಯ್ನಿಸ್ ಅವರು ಇರಲಿಲ್ಲ. ಬಟ್ ನಿನ್ನೆ ಅವ್ರು ಇದ್ದಿದ್ರು. ಅವರಿಬ್ಬರೇ ಆಕ್ಚುಲಿ ಆ ಒಂದು 200+ ಸ್ಟ್ರೈಕ್ ರೇಟ್ ಅಲ್ಲಿ ನಿನ್ನೆ ಆಟ ಆಡಿದ್ದು. ಪ್ರಭ್ಸಿಮ್ರನ್ ಸಿಂಗ್ ಚೊಕ್ಕದಾಗಿರುವಂತಹ ಇನ್ನಿಂಗ್ಸ್ ಆಡಿದ್ರು. 18 ಬಾಲಿಗೆ 28 ರನ್, ಭಾರಿ ಚೆಂದ ಮಾಡಿ ಆಡಿದ್ರು. ಬಟ್ ವಿಪ್ರಾಜ್ ನಿಗಮ್ ಅವರ ಬೌಲಿಂಗ್ ಅಲ್ಲಿ ಅದು ಎಂಥದ್ದು ವಿಚಿತ್ರವಾಗಿ ಸ್ವೀಪ್ ಹೊಡೆದಕ್ಕೆ ಹೋಗ, ಸ್ವೀಪೇ ಇರಲಿಲ್ಲ ಅಲ್ಲಿ. ಡಮ್ ಅಂತ ಬೋಲ್ಡ್ ಆದ್ರು. ಅವರೇ ಯಾರ್ಕ್ ಮಾಡಿಕೊಂಡ್ರು. ಕೊನೆಗೆ ಕರುಣಾಯರ್ ಅವರು ಸಹ ಡೆಲ್ಲಿಯಲ್ಲಿ ಅದೇ ಥರದ ಬೋಲ್ಡ್ ಆಗಿದ್ದಾರೆ ಬಿಡಿ. ಅಲ್ಲಿಗೆ ಲೆಕ್ಕ ಚುಕ್ತ ಮಾಡಿಕೊಂಡಿದ್ದಾರೆ. ಆಕ್ಚುಲಿ ಅವರಿಗೊಂದು ಆ ಇನ್ನಿಂಗ್ಸ್, ದೊಡ್ಡ ಇನ್ನಿಂಗ್ಸ್ ಬರ್ಲಿಕ್ಕೆ ಕಾರಣ ಆದದ್ದು ಶ್ರೇಯಸ್ ಅಯ್ಯರ್ ಅವರು. ಅವ್ರು ಭಾರಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ನಿನ್ನೆ ಕೂಡ ಅದೇ ತರದ ಫಾರ್ಮ್ ಅನ್ನು ಮುಂದುವರಿಸಿದ್ರು. 34 ಬಾಲಿಗೆ 53 ರನ್ ಹೊಡೆದ್ರು. ಜಾಶ್ ಇಂಗ್ಲಿಷ್ ಆಡಿದ್ದ 12 ಬಾಲ್, ಬಟ್ 32 ರನ್ ಹೊಡೆದ್ರು. ಏನ್ ಮರ ಅಂದ್ರೆ, ಅವ್ರು ಬ್ಯಾಟಿಂಗ್ ಆಡ್ತಿದ್ದಾಗ ಇವ್ರು ಆರ್ ದಿ ಟಾರ್ಗೆಟಿಂಗ್ 240, 240 ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆಟ ಬರ್ತಾ ಇತ್ತು. ಯಾವಾಗ ಜಾಶ್ ಇಂಗ್ಲಿಷ್ ಔಟ್ ಆದ್ರಲ್ಲ, ಎಲ್ಲಿ ಮ್ಯಾಚ್ ಅವ್ರಿದು ಹೋದದ್ದು ಅಂತಂದ್ರೆ ನೆಹಾಲ್ ವಾದೇರಾ ಮತ್ತೆ ಶಶಾಂಕ್ ಸಿಂಗ್. ಅಂದ್ರೆ ಅವ್ರು ಸೆಟ್ ಆಗಲಿಕ್ಕೆ ತುಂಬಾ ಟೈಮ್ ತಗೊಂಡ್ರ ಅಂತ. ಈಗ ಶ್ರೇಯಸ್ ಅಯ್ಯರ್ ಅವರು ಏನ್ ಹೇಳಿದ್ರು, ಸ್ವಲ್ಪ ನಿಂತು ಬರ್ತಿತ್ತಂತ. ಮೇ ಬಿ ಇರ್ಬೋದು, ಮಿಡ್ಲ್ ಓವರ್ ಅಲ್ಲಿ ಹಾಗೆ ಆಗಿರ್ಬೋದು. ಯಾಕಂತಂದ್ರೆ 16 ಓವರ್ ಮುಗಿದಾಗ ಅವರ ಸ್ಕೋರ್ 148 ಆಗಿತ್ತು. ಅಲ್ಲಿಯ ತನಕ 10ರ ಮೇಲೆ ಆವರೇಜ್ ಇದ್ದಂತಹ ಸ್ಕೋರ್ 16 ಓವರ್ ನೋಡಿದಾಗ ಮಿಡ್ಲ್ ಓವರ್ ಅಲ್ಲಿ ಇಷ್ಟು ಸ್ಲೋ ಆಗಿದೆ. ಯಾಕಂದ್ರೆ ನೆಹಾಲ್ ವಾದೇರ್ ಅವರು 16 ಬಾಲಿಗೆ 16 ರನ್ ಹೊಡೆದ್ರು. ಅಂಡ್ ಈವನ್ ಶಶಾಂಕ್ ಸಿಂಗ್ ಕೂಡ 10 ಬಾಲಿಗೆ 11 ರನ್ ಹೊಡೆದದು. ಸೊ ಅವರಿಬ್ರು ಸೇರಿಕೊಂಡು ಆಲ್ಮೋಸ್ಟ್ ರನ್ನ ಬಾಲ್ ಸ್ಕೋರ್ ಬಂತು. 26 ಬಾಲ್ ಆಡಿದ್ದಾರೆ ಅವರಿಬ್ರು. 26 ಬಾಲ್ ಆಡಿ 27 ರನ್ ಬಂದು ಅಷ್ಟೇ. 4 ಓವರಿಗೆ 27 ರನ್ ಹೊಡೆದಾಗ ಆಯ್ತು ಅವರಿಬ್ರು ಸೇರಿ. ಅಲ್ಲಿ ಡ್ರಾಪ್ ಆಯ್ತು. ಕೊನೆಗೆ ಲಾಸ್ಟಿಗೆ ಸ್ಟಾಯ್ನಿಸ್ ಬರ್ಬೇಕಾಯ್ತು. ಸ್ಟಾಯ್ನಿಸ್ ಬಂದು 16 ಬಾಲಿಗೆ 44 ರನ್ ಅಣ್ಣ. ಅಂದ್ರೆ ಅಷ್ಟು ಪವರ್ ಉಂಟು, ಹೈಟ್ ಇದ್ದಾರೆ, ಪವರ್ ಉಂಟು. ಏನು ಬ್ಯಾಟ್ ಸ್ವಿಂಗ್ ಅಲ್ಲ, ಬಟ್ ಟೈಮಿಂಗ್ ಮತ್ತೆ ಆ ಪವರ್ ಇರ್ತದೆ ಅಂತ ಕಾಣ್ತದೆ. ಡಮ್ ಅಂತ ಒಂದು 3, 4, 4, 6 ಎಲ್ಲ ಹೊಡೆದು 16 ಬಾಲಿಗೆ 44 ರನ್. ಅಂಡ್ ಕ್ರೆಡಿಟ್ ಗೋಸ್ ಟು ಡೆಲ್ಲಿ ಫೀಲ್ಡರ್ಸ್. ನಿನ್ನೆ ಡೆಲ್ಲಿ ಫೀಲ್ಡಿಂಗ್ ತುಂಬಾ ಕೆಟ್ಟದಾಗಿತ್ತಪ್ಪ. ಸುಮಾರು ಕ್ಯಾಚ್ ಬಿಟ್ಟಿದ್ದಾರೆ. ಮೋಹಿತ್ ಶರ್ಮಾ ಅವರು ಒಂದು ಈಸಿ ಕ್ಯಾಚ್ ಬಿಟ್ಟಿದ್ರು ಸ್ಟಾಯ್ನಿಸ್ ಅವರಿದು. ನೆಕ್ಸ್ಟ್ ಬಾಲ್ ಅಲ್ಲೇ ಶ್ರೇಯಸ್ ಅಯ್ಯರ್ ಅವರು ಔಟ್ ಆದ್ರು. ವಾಪಸ್ ಮೋಹಿತ್ ಶರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು. ಬಟ್ ಓವರ್ ಆಲ್ ಡೆಲ್ಲಿ ಫೀಲ್ಡಿಂಗ್ ನಿನ್ನೆ ಕೆಟ್ಟದಾಗಿತ್ತು. ಅಂಡ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಿದೆ ಡೆಲ್ಲಿದು. ನಿನ್ನೆ ಪೊರೆಲ್ ಅವರು ಇರಲಿಲ್ಲ, ಅಕ್ಷರ್ ಪಟೇಲಿಗೆ ಹುಷಾರಿಲ್ಲ, ಅವರು ಜ್ವರ. ನೆಕ್ಸ್ಟ್ ಸಮೀರ್ ರಿಜ್ವಿ ಅವ್ರನ್ನ ಕಂಟಿನ್ಯೂ ಮಾಡಿದ್ರು. ಕರುಣಾಯರ್ ಅವ್ರನ್ನ ವಾಪಸ್ ತಗೊಂಡ್ಬಂದ್ರು. ಇಲ್ಲ ಮಾತ್ರ ಲಾಸ್ಟ್ ಮ್ಯಾಚ್ ಸರಿ ಆಯ್ತು, ಚಾನ್ಸ್ ಕೊಡ್ತೇವೆ,
ಮಜಾ ಮಾಡು ಅಂತ ಆ ಥರ ಒಂದು ಚಾನ್ಸ್ ಕೊಟ್ಟಿರ್ಬೋದು. ಆ್ಯಂಡ್ ಅದನ್ನು ಉಪಯೋಗಿಸಿಕೊಂಡ್ರ ಅದು ಹೇಳ್ತೇನೆ, ಖಂಡಿತವಾಗಿ ಉಪಯೋಗಿಸ್ಕೊಂಡ್ರು. ಏನೇನು ಅವರಿಗೆ ಚಾನ್ಸ್ ಸಿಕ್ಕಿದೆ. ಆ್ಯಂಡ್ ಅಟಲ್ ಇದು ಅವ್ರದ್ದು IPL ಡೆಬ್ಯೂ, ಅಫ್ಘಾನಿಸ್ತಾನ್ ಪ್ಲೇಯರ್, ಅವರಿಗೆ ಚಾನ್ಸ್ ಕೊಟ್ಟಿದ್ರು. ಸೊ ಡೆಲ್ಲಿ ಪ್ಲೇಯಿಂಗ್ 11 ನೋಡಿದಾಗ ಆಬ್ವಿಯಸ್ಲಿ ಪಂಜಾಬಿದ್ದು ಪ್ಲೇಯಿಂಗ್ 11 ಕಂಪೇರ್ ಮಾಡಿದ್ರೆ ಭಾರಿ ವೀಕ್ ಅಂತ ಅನ್ನಿಸ್ತೈತಿ. ಯಾಕಂದ್ರೆ ಮೇನ್ ಕೀ ಪ್ಲೇಯರ್ಸ್ ಇರಲಿಲ್ಲ. ಬಟ್ ಚೇಸ್ ಸ್ಟಾರ್ಟ್ ಆಯಿತು. KL ರಾಹುಲ್ ಮತ್ತು ಡುಪ್ಲೆಸಿಸ್ ಭಾರಿ ಚಂದ ಮಾಡಿ ಆಡಿದ್ರು. ಫಸ್ಟ್ 5 overs ಭಾರಿ ಚಂದದ ಆಟ ಇಬ್ರಿದು. ನಂಗೆ KL ರಾಹುಲ್ ಅವ್ರದ್ದು ನಿನ್ನೆದು ಶಾರ್ಟ್ಸ್ ಎಲ್ಲ ಪ್ಯೂರ್ ಕ್ಲಾಸ್ ಮಾರ, ಕ್ಲಾಸಿ ಶಾರ್ಟ್ಸು. 21 ಬಾಲ್ಗೆ 35 ರನ್ ಹೊಡೆದು ಔಟ್ ಆದರು. ಅವ್ರು ಮಿಡ್ ಆಫ್ ಅಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಚಂದದೇನಿ 20 ಬಾಲಿಗೆ 35 ಭಾರಿ ಚಂದ ಮಾಡಿ ಆಡಿದ್ರು. 21ನೇ ಬಾಲ್ ಔಟ್ ಆದರು. ಆ್ಯಂಡ್ ಡುಪ್ಲೆಸಿಸ್ ಅವರು ಅಂದ್ರೆ ತೀರಾ ಸಿಂಪಲ್ ಕ್ಯಾಚ್ ಕೊಟ್ಟು ಔಟ್ ಆದ್ರು ಅಂತ ನನ್ನ ಒಂದು ಅನಿಸಿಕೆ. 15 ಬಾಲಿಗೆ 23 ರನ್ ಹೊಡೆದು ಔಟ್ ಆದರು. ಅವರು ಕೂಡ ತಕ್ಕದಾಗಿರೋಂಥ ಆಟ ಆಡಿದ್ರು. ಬಟ್ 2 ಓವರಲ್ಲಿ 2 ವಿಕೆಟ್ ಬಿತ್ತಲ್ಲ, ಅಲ್ಲಿ ನಿಜವಾಗಿ ಹೊಡೆತ ಬಿತ್ತು ಡೆಲ್ಲಿಗೆ. ಬಟ್ ಸೇರಿಕೊಂಡದ್ದು ಯಾರು? ಕರುಣ್ ನಾಯರ್. ಅವರಿಗೆ ಆ ಡೆಲ್ಲಿ ಮೇಲೆ ಮುಂಬೈ ಮೇಲೆ ಒಂದು ಇನ್ನಿಂಗ್ಸ್ ಆದ್ಮೇಲೆ ಈ ಥರದ ಒಂದು ದೊಡ್ಡ ಇನ್ನಿಂಗ್ಸ್ ಅಥವಾ ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಭಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಡೆಲ್ಲಿ ಮ್ಯಾನೇಜ್ಮೆಂಟ್. ಬಂದಿರಲಿಲ್ಲ, ತಂಡದಿಂದ ಕೈ ಬಿಟ್ರು. ಮತ್ತೆ ಈಗ ಟೆಸ್ಟ್ ಸೀರೀಸ್ಗೆ ಸೆಲೆಕ್ಟ್ ಆಗಿದಾರಲ್ಲ ಕರುಣ್ ನಾಯರ್ ಅವರು, ಇಂಗ್ಲೆಂಡ್ ಸೀರೀಸ್ಗೆ. ಓ ಮೈ ಗಾಡ್, ಟೆಸ್ಟ್ ಸ್ಕ್ವಾಡ್ ಅಲ್ಲ ಇದ್ಯಾ? ಸಾರಿ ಇನ್ನೊಂದು ಚಾನ್ಸ್ ಕೊಡುವ ಮಾರ, ನಿಂಗೆ ಅಂತ ಕ್ಯಾಲಿಬರ್ ಉಂಟಂತೇಳಿ ಅಂತೂ ಇಂತೂ ಚಾನ್ಸ್ ಕೊಟ್ರು ಅಂತ ಅಂದ್ಕೊಳ್ತೇನೆ. ಅಟಲ್ ಅವರ ಜೊತೆ ಸೇರಿಕೊಂಡು ಕರುಣ್ ನಾಯರ್ ಅವರು ಎಲ್ಲಿ ಕೂಡ ಆ ಡ್ರಾಪ್ ಆಗದಾಗೆ ನೋಡಿಕೊಂಡ್ರು. ರಿಕ್ವೈರ್ಡ್ ರನ್ ರೇಟ್ ಇಲ್ಲಿ ತನಕ ಬರಬಾರ್ದಲ್ಲ, ಒಂದು ಇಲ್ಲಿ ಇದ್ರೆ ಓಕೆ, ಯಾರಾದ್ರೂ ಬಂದು ಆಡಿ ಹೊಡಿಬೋದು. ಈ ರೇಂಜ್ಗೆ ಅಥವಾ ಮುಳುಗೋ ರೇಂಜ್ಗೆ ಎಲ್ಲ ಬಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೊನೆಗೆ ಪ್ರೆಷರ್ ಇಂದಾಗಿ ನೆಕ್ಸ್ಟ್ ಬಂದವರೆಲ್ಲ ಡಗಡಗಡಗ ಅಂತ ವಿಕೆಟ್ ಒಪ್ಪಿಸ್ತಾ ಇರ್ತಾರೆ. ಅದು ನಮ್ದು RCB ಮಾತ್ರ ಒಂದು ಎಕ್ಸೆಪ್ಷನ್ ಬಿಡಿ. ಯಾಕಂದ್ರೆ ರಿಕ್ವೈರ್ಡ್ ರನ್ ರೇಟ್ ಇಲ್ಲೇ ಇತ್ತು ನಿನ್ನೆ 15 ಓವರ್ ತನಕ ಭಾರಿ ಚಂದ ಮಾಡಿ ಆಡಿದ್ರು. ಅದಾದ್ಮೇಲೆ ನಮ್ಮ ಪ್ಲೇಯರ್ಸ್ 16 ರನ್ಗೆ 7 ವಿಕೆಟ್. ನಾವು ನೆಕ್ಸ್ಟ್ ಲೆವೆಲ್ ಎಲ್ಲದರಲ್ಲಿ ಸಹ ಒಂದು ವಿಚಿತ್ರ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡ್ತಾ ಇರಬೇಕು RCB. ಎನಿವೇಸ್ ಭಾರಿ ಚಂದ ಮಾಡಿ ಆಡಿದ್ರು ಕರುಣ್ ನಾಯರ್ ಅವರು. 27 ಬಾಲ್ಗೆ 44 ರನ್. ಎಂತ ಮರ ಹರ್ಪ್ರೀತ್ ಬ್ರಾರ್ ಅವರ ಬೌಲಿಂಗಲ್ಲಿ ಅದು ಏನೋ ಫುಲ್ಲರ್ ಲೆಂತ್ ಬಾಲ್ ಅನ್ನೋ ಒಂಥರ ಫೈನ್ ಲೆಗ್ ಕಡೆಗೆ, ಅದು ಸ್ವೀಪ್ಸಾ ಅಲ್ಲ, ಎಂಥದೋ ಫ್ಲಿಕ್ಸಾ ಅಲ್ಲ, ಏನೋ ಮಾಡ್ಲಿಕ್ಕೆ ಹೋಗಿ ಅದು ಬೋಲ್ಡ್ ಆದ್ರು. ತುಂಬ ಕೆಟ್ಟದಾಗ ಖಂಡಿತ ಆಯ್ತಾ. ಅಂದ್ರೆ ಆ ಬಾಲಿಗೆ ಆ ಶಾಟ್ ಅಲ್ಲವೇ ಅಲ್ಲ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತು, ಬೋಲ್ಡ್ ಆದ್ರು. ಕೊನೆಗೆ ರಿಜ್ವಿ ಅವರಿಗೆ ಯಾಕೆ ಚಾನ್ಸ್ ಕೊಡ್ತಾ ಇದ್ದದ್ದು ಇಲ್ಲಿಯ ತನಕ? ಕರುಣ್ ನಾಯರ್ ಅವರ ಬದಲಿಗೆ ಯಾಕೆ ರಿಜ್ವಿಯನ್ನ ಪ್ರಿಫರ್ ಮಾಡಿದ್ರು ಅನ್ನೋದಕ್ಕೆ ಒಂದು ಸೂಪರ್ ಆಗಿರುವಂತ ಉತ್ತರ ಕೊಟ್ಟರು. ಅವ್ರು ಇಷ್ಟು ಚಂದ ಬ್ಯಾಟ್ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. CSK ಅಲ್ಲಿ ಸಹ ಲಾಸ್ಟ್ ಇಯರ್ ಏನೋ ಬಾರಿ 8 ಕೋಟಿ ಏನೋ ಕೊಟ್ಟೆಲ್ಲ ಬೈ ಮಾಡಿದ್ರಲ್ಲ, 7-8 ಕೋಟಿ ಕೊಟ್ಟು, ಅದು ಜಾಸ್ತಿ ದುಡ್ಡು ಕೊಟ್ಟು. ಅಲ್ಲಿ ಸೇನು ಕ್ಲಿಕ್ ಆಗಿರ್ಲಿಲ್ಲ. ಬಟ್ ನಿನ್ನೆ ಸೂಪರ್ ಆಗಿ ಆಡಿದ್ರು. ಅವ್ರು ಡೆಲ್ಲಿ ಯಾವುದೋ ಒಂದು ಪ್ಲೇಯರ್ ಇಂದ ಈ ತರದ ಇನ್ನಿಂಗ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅಂದ್ರೆ ಒಂದು 200 ಸ್ಟ್ರೈಕ್ ರೇಟ್ ಅಲ್ಲಿ ಒಂದು 50-60 ಹೊಡೆಯುವಂತ ಆಟಗಾರ ಬೇಕು ಅಂತ. ತಗೋಮಾರ 232 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತೇನೆ ಅಂತ ಅಂದ್ಕೊಂಡು 25 ಬಾಲಿಗೆ 58 ರನ್, ನಾಟ್ ಔಟ್. ಕ್ರೇಜಿ ಹಿಟ್ಟಿಂಗ್. ಅಷ್ಟು ಒಳ್ಳೆ ಬ್ಯಾಟ್ಸ್ಮನ್ ನಂಗೆ ನಿಜವಾಗಿ ಗೊತ್ತಿರಲಿಲ್ಲ. ಯಾರೋ ದೇಶೀಯ ಕ್ರಿಕೆಟ್ ಎಲ್ಲ ಫಾಲೋ ಮಾಡೋರು, ತುಂಬಾ ಡೀಪ್ ಆಗಿ ಫಾಲೋ ಮಾಡೋರು ನೋಡಿರ್ಬೋದು. ನನಗೆ ಇಷ್ಟು ಒಳ್ಳೆ ಆಡ್ತಾರೆ ಅಂತ ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಇದು ಟಾರ್ಗೆಟ್ ಎಲ್ಲ ಮಾರ ಅನ್ನುವ ರೇಂಜಿಗೆ ಭಾರಿ ಚಂದ ಮಾಡಿ ಆಡಿದ್ರು. ಕೊನೆಗೆ ಇನ್ನೂ ಸಹ 3 ಬಾಲ್ ಬಾಕಿ ಇತ್ತು. ಇವರು 3, 4, 5, 6 ಎಲ್ಲ ಹೊಡೆದು ತಂಡ ವಿಜಯ ಸಾಧಿಸುವಾಗಿ ನೋಡಿಕೊಂಡ್ರು. ಸ್ಟಬ್ಸ್ 14 ಬಾಲ್ಗೆ 18. ಆಕ್ಚುಲಿ ಅವರು ಸ್ವಲ್ಪ ಆಂಕರ್ ರೋಲ್ ತರನೇ ಆಡಿದ್ದು. ಬಟ್ ಸಮೀರ್ ರಿಜ್ವಿ ಅವರು ಅಟಲ್ ಕೂಡ ಒಂದು ತರದ ಆಂಕರ್ ರೋಲ್ ಆಡಿದ್ರು. 16 ಬಾಲ್ಗೆ 22. ಬಟ್ ಸಮೀರ್ ರಿಜ್ವಿ ಆ ಲಾಸ್ಟ್ಗೆ ಫಿನಿಶಿಂಗ್ ಟಚ್ ಎಲ್ಲ ಕೊಟ್ಟದ್ದು. ಹರ್ಷ್ದೀಪ್ ಸಿಂಗ್ ಅವರ ಬೌಲಿಂಗ್ ಅಲ್ಲಿ ಫೈನ್ ಲೆಗ್ ಕಡೆಗೆ ಒಂದು ಪಟಾರ್ ಅಂತ 6 ಹೊಡೆದದ್ದು. ಅಂಡ್ ಈವನ್ ಲಾಸ್ಟ್ ಓವರ್ ಅಲ್ಲಿ ಸ್ಟಾಯ್ನಿಸ್ ಅವರ ಬೌಲಿಂಗ್ ಅಲ್ಲಿ ಡೀಪ್ ಸ್ಕ್ವೇರ್ ಲೆಗ್ಗಿಗೆ ಅಷ್ಟು ಡೀಪ್ 6, ಇನ್ನೊಂದು ಚೂರು ದೂರ ಹೋಗಿದ್ರೆ ಗ್ರೌಂಡ್ ಇಂದ ಹೊರಗೆ ಹೋಗ್ತಾ ಇತ್ತು. ಸೂಪರ್ ಆಟ ರಿಜ್ವಿದು. ಕರುಣ್ ನಾಯರ್ ಅವರು ಮುಂಬೈ ವಿರುದ್ಧ ಅಂತ ಪ್ರಚಂಡ ಪ್ರದರ್ಶನ ಕೊಡುವಾಗ ಸ್ಯಾಂಟ್ನರ್ ಅವರ ಬೌಲಿಂಗ್ ಅಲ್ಲಿ ಸೂಪರ್ ಬೌಲಿಂಗ್ ಅಲ್ಲಿ ಡಮ್ ಅಂತ ಬೋಲ್ಡ್ ಆಗಿದ್ರಲ್ಲ, ಅಲ್ಲಿಂದ ಮುಂಬೈ ಮೇಲೆ ಹೋಗ್ತಾ ಹೋಯ್ತು. ಡೆಲ್ಲಿ ಕೆಳಗೆ ಹೋಗ್ತಾ ಇತ್ತು. ಅಂತೂ ಇಂತ ಆ ಒಂದು ಕೆಳಗೆ ಹೋಗೋದಕ್ಕೆ ನಿಧಾನವಾಗಿ ಬ್ರೇಕ್ ಫೈನಲ್ ಮ್ಯಾಚ್ ಅಲ್ಲಿ ಹಾಕಿದ್ರು ಡೆಲ್ಲಿ ಅವರು.
ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಟೀಮೇ ಆಗಿತ್ತು ಡೆಲ್ಲಿ. ಬಟ್ ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡಿ ಅವರು 5ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯ್ತು. ಈ ಒಂದು IPL ಏನು ಲೀಗ್ ಹಂತದ ಒಂದು ಪಾಯಿಂಟ್ಸ್ ಟೇಬಲ್ ನೋಡಿದಾಗ ಅವರು 5th ಪ್ಲೇಸಲ್ಲೇ ಇರ್ತಾರೆ. ಅವ್ರದ್ದು ರನ್ ರೇಟ್ ಎಲ್ಲ ಒಳ್ಳೆ ಉಂಟು, ಏನು ಚೇಂಜ್ ಆಗೋದಿಲ್ಲ. ಬಟ್ ಇನ್ನೊಂದು ಚೂರು ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡಿದ್ರೆ ಖಂಡಿತವಾಗಿ ಪ್ಲೇ ಆಫಿಗೆ ಬರ್ತಾ ಇದ್ರು. ಬಟ್ ಎನಿವೇಸ್ RCBಗೆ ಒಂದು ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. DC RCB ಪರ್ಸ್ಪೆಕ್ಟಿವ್ ಇಂದ ನೋಡಿದಾಗ DC RCB ಪರವಾಗಿ ಒಂದು ಆಡಿ ಮ್ಯಾಚ್ ಅನ್ನ ಗೆದ್ರು, ಅಥವಾ ಪಂಜಾಬ್ ಕೂಡ RCB ಪರವಾಗಿ ಆಡಿ ಮ್ಯಾಚ್ ಅನ್ನ ಸೋತ್ರು ಅಂತ ಹೇಳ್ಬೋದು. ಇವತ್ತು ಡಬಲ್ ಹೆಡರ್ GTದು ಮ್ಯಾಚ್ ಉಂಟು, ಮತ್ತೆ ಇನ್ನೊಂದು KKR ವರ್ಸಸ್ ಮ್ಯಾಚ್ ಉಂಟು. ಅಂದ್ರೆ ನಂಗೆ ಯಾರಿದ ನೆನಪು, SRH ಅಂತ ಅನ್ಕೊಳ್ತೇನೆ. ಅದು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಯಾಕಂದ್ರೆ ಇಬ್ರು ಸಹ ಎಲಿಮಿನೇಟ್ ಆಗಿದ್ದಾರೆ. ಬಟ್ GT CSK ಮ್ಯಾಚ್ 3:30 ಮ್ಯಾಚ್. ನನ್ನ ಪ್ರಕಾರ GT ವಿನ್ ಆಗ್ತದೆ. ಇಟ್ಸ್ ಅ ವೆರಿ ವೆರಿ ಸ್ಟ್ರಾಂಗ್ ಟೀಮ್. ಅಂಡ್ ಆನ್ ದಿ ಅದರ್ ಹ್ಯಾಂಡ್ CSK, ಓಕೆ ಲೆಟ್ ಅಸ್ ಬಿ ವೆರಿ ಆನೆಸ್ಟ್, ಈ ಒಂದು IPL ಅಲ್ಲಿ ವೀಕ್ ಟೀಮ್ CSK. ಸೊ GT ತುಂಬಾ ಅಪ್ಪರ್ ಹ್ಯಾಂಡ್ ಸದ್ಯಕ್ಕಂತೂ. ಈ ಮ್ಯಾಚ್ ಅನ್ನು ಗೆದ್ದು ಅವರು ನಂಬರ್ 1 ನಂಬರ್ 2 ಅಲ್ಲಿ ನಂಬರ್ 1 ಆಗಿ ವಿರಾಜಮಾನರಾಗ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಈ ಮ್ಯಾಚ್ ಗೆದ್ರೆ, ಈ ಮ್ಯಾಚ್ GT ಗೆದ್ದರೆ ಅವರ ಪಾಯಿಂಟ್ಸ್ ಅನ್ನು ಯಾರು ಕೂಡ ಬೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಆದ್ರಿಂದ ಈ ಮ್ಯಾಚ್ ಅನ್ನು ಗೆದ್ದು ಅವರು ಆ ಒಂದು ನಂಬರ್ 1 ಸ್ಲಾಟ್ ಅಲ್ಲಿ ಪರ್ಮನೆಂಟ್ ಆಗಿ ಕೂತ್ಕೊಳ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್, ಎಂತ ಬೇಕಾದ್ರೆ ಆಗ್ಬೋದು, ಉಲ್ಟಂ ಪಲ್ಟ ಆಗ್ಬೋದು. ಈಗಲೇ ನೋಡಿದೇವೆ ನೋಡಿ, ಪ್ಲೇ ಆಫಿಗೆ ಸಿಲೆಕ್ಟ್ ಆದ್ಮೇಲೆ ಪ್ಲೇ ಆಫಿಗೆ ಸಿಲೆಕ್ಟ್ ಆಗಿರುವಂತ ತಂಡಗಳು ಕೆಟ್ಟದಾಗಿ ಆಡ್ತಾ ಇದ್ದಾರೆ. ಸೊ ಆದ್ರಿಂದ CSK ಒಂದು ಕುಚ್ ತುಫಾನಿ ಖರೇಂಗಿ ಅಂತ ಹೇಳಿಕೊಂಡು GT ಅನ್ನು ಸೋಲಿಸಿದ್ರೆ ಆಶ್ಚರ್ಯ ಏನಿಲ್ಲ. ನಿಮ್ಗೇನು ಅನಿಸಿತು ಮ್ಯಾಚ್? ಮತ್ತೆ GT ವರ್ಸಸ್ CSK ಮ್ಯಾಚ್ ಅಲ್ಲಿ ಯಾವ ಟೀಮು ವಿನ್ ಆಗಬೇಕು ಅಂತ ನಾನು ಕೇಳ್ತಾ ಇಲ್ಲ, ಯಾವ ಟೀಮು ವಿನ್ ಆಗ್ತದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರಿಯಾಗಿ ಬರುವ ನಮಸ್ಕಾರ ಫ್ರೆಂಡ್ಸ್.